ನಗರದ ಕಾಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ವಿದ್ಯುತ್ ಸಂಪರ್ಕ ಸರಿಯಾಗಿ ನೀಡಿದಿರುವ ಬಗ್ಗೆ ವಿವಿಸಿ ವಾಹಿನಿಯು ವರದಿ ಮಾಡಿದ ಹಿನ್ನೆಲೆ ಎಚ್ಚೆತ್ತುಕೊಂಡ ಕೆಬಿ ಅಧಿಕಾರಿಗಳು ಈಗ ವಿದ್ಯುತ್ ಸಂಪರ್ಕ ಒದಗಿಸಿದ್ದಾರೆ. ಈ ವೇಳೆ ಸ್ಥಳೀಯರು ಮಾತನಾಡಿ, ಅನೇಕ ವರ್ಷಗಳಿಂದ ಈ ಕೈಗಾರಿಕಾ ಪ್ರದೇಶದಲ್ಲಿ ವಿದ್ಯುತ್ ಸೌಲಭ್ಯವಿರಲಿಲ್ಲ. ಇದರಿಂದ ಜನರು ಓಡಾಡಲು ತೊಂದರೆಯಾಗುತ್ತಿತ್ತು. ಕೆಲ ದಿನಗಳ ಹಿಂದೆ ವಿವಿಸಿ ವಾಹಿನಿ ವರದಿ ಮಾಡಿದ ನಂತರ ಈಗ ಇಲ್ಲಿ ವಿದ್ಯುತ್ ಸೌಲಭ್ಯವನ್ನು ಒದಗಿಸಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಬಹಳ ಅನುಕೂಲವಾಗಿದೆ ಎಂದು ವಾಹಿನಿಗೆ ಧನ್ಯವಾದಗಳನ್ನು ಹೇಳಿ ಸಂತೋಷ ವ್ಯಕ್ತಪಡಿಸಿದರು. ತುಂಬ ದಿನಗಳಿಂದ ಇಲ್ಲಿ ಕರೆಂಟ್ ಇರಲಿಲ್ಲ. ನಿಮ್ಮ ವಿವಿಸಿ ಚಾನಲ್ ಬಂದು ವರದಿ ಮಾಡಿದ ಮೇಲೆ KDBರು ಎಚ್ಚೆತ್ಕೊಂಡು ಈಗ ಕರೆಂಟಿನ ವ್ಯವಸ್ಥೆ ಮಾಡಿದ್ದಾರೆ. ಸುಮಾರು ಜನ ಇಲ್ಲಿ ಓಡಾಡ್ತಾರೆ, ಹೆಣ್ಮಕ್ಳೆಲ್ಲ ತುಂಬ ಅನುಕೂಲ ಆಗಿದೆ. ಇದರಿಂದ ಇಲ್ಲಿ ಸುಮಾರು ವರ್ಷದಿಂದ ಕರೆಂಟ್ ಇರಲಿಲ್ಲ. ಅವಾಗವಾಗ ಆಗ್ತಾಯಿದ್ರು, ಹೋಗ್ತಾ ಇದ್ದು. ಇಲ್ಲಿ ಜನಗಳಿಗೆ ಓಡಾಡೋಕ್ಕೆಲ್ಲ ತೊಂದರೆ ಆಗಿತ್ತು. ವಿವಿಸಿ ಇದ್ರರು ವರದಿ ಮಾಡಿದ ಮೇಲೆ ಈಗ ಕರೆಂಟನ್ನು ಹಾಕ್ತಿದ್ದಾರೆ. ಇಲ್ಲಾಂದರೆ ಭಾರಿ ತೊಂದರೆ ಆಗೋದು. ಖುಷಿಯಾಗಿದೆ, ಜನಗಳು ಓಡಾಡೋದು ತೊಂದರೆ ತಪ್ಪಿದೆ. ಈಗೊಂದು ಕಳೆದ ವಾರದಲ್ಲಿ ವಿವಿಸಿ ನ್ಯೂಸ್ ಚಾನಲ್ ಅವರು ಬಂದು ಇಲ್ಲಿ ಒಂದು ವರದಿ ಮಾಡಿದ್ರು. ಇಲ್ಲಿ ನಮ್ಮ ಕಾಟಿಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕರೆಂಟ್ ಸಪ್ಲೈ ಕರೆಕ್ಟಾಗಿ ಕೊಡ್ತಿರಲಿಲ್ಲ, ಸ್ಟ್ರೀಟ್ ಲೈಟ್ ಇರಲಿಲ್ಲ. ಹಾಗಾಗಿ ಇನ್ನೂ ಹಲವಾರು ಸಮಸ್ಯೆಗಳಿತ್ತು. ಅದನ್ನು ಅವರು ನ್ಯೂಸಲ್ಲಿ ಪ್ರಸಾರ ಮಾಡಿದರು. ಅದರ ಪ್ರತಿಫಲವಾಗಿ ಈಗ ಬಂದು ಇವತ್ತು ಕರೆಂಟನ್ನು ಕೊಟ್ಟಿದ್ದಾರೆ. ಅದರಿಂದ ವಿವಿಸಿ ನ್ಯೂಸ್ ಚಾನಲ್ ಧನ್ಯವಾದಗಳು. ಥ್ಯಾಂಕ್ ಯು, ಹೆಲ್ಪ್ ಆಗಿದೆ. ಎಲ್ಲ ಕರೆಂಟೆಲ್ಲ ಹಾಕಿದ್ದಾರೆ, ಬಲ್ಪೆಲ್ಲ ಹಾಕಿದ್ದಾರೆ. ಭಾರಿ ಧನ್ಯವಾದಗಳು ಹಾಕಿರೋದಕ್ಕೆ. ತುಂಬ ಹೆಲ್ಪ್ ಆಗ್ತದೆ, ಯಾಕಂದರೆ ಎಲ್ಲರೂ ಓಡಾಡೋಕ್ಕೆ. ವಿವಿಸಿ ನ್ಯೂಸ್ ಎರಡು ಮೂರು ದಿನ ಆಯಿತು ವಿಡಿಯೋ ಮಾಡಿದರು. ಕರೆಂಟ್ ಇಲ್ಲ, ಈ ಲೈನಲ್ಲಿ ಕರೆಂಟ್ ಇರ್ತಿಲ್ಲ. ಆವಾಗ ಇವತ್ತು KBಯವರು ಬಂದ್ಬಿಟ್ಟು ಕರೆಂಟ್ ಹಾಕೋರೆ. ಅದು ವಿವಿಸಿ ನ್ಯೂಸ್ ತುಂಬ ಧನ್ಯವಾದಗಳು.